ಮಹಾರಾಷ್ಟ್ರ ರಾಜಕಾರಣದಲ್ಲಿ ಆಪರೇಷನ್ ಟೈಗರ್ ಸೃಷ್ಟಿ ಮಾಡಿರುವಂತಹ ಭೂಕಂಪನ ಉದ್ಧವ್ ಠಾಕ್ರೆಯನ್ನ ರಾಜಕೀಯವಾಗಿ ಮುಗಿಸುವ ಅತಿ ದೊಡ್ಡ ಹೆಜ್ಜೆ ಇವತ್ತಿಡ್ಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಶಿಂದೆ ಬಣವನ್ನ ಉದ್ಧವ್ ಬಣದ 6 ಸಂಸದರು ಜಾಯಿನ್ ಆಗ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಅಧಿಕೃತವಾಗಿ ಇವರು ಉದ್ಧವ್ಗೆ ಕೈಕೊಟ್ಟು ಶಿಂದೆ ಕೈ ಹಿಡಿತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತಪ್ಪಿಸೋದಕ್ಕೆ 6 ಸಂಸದರು ಸೇರ್ಪಡೆ ಆಗ್ತಿದ್ದಾರೆ. ಅಂದರೆ ಟೋಟಲ್ ಆಗಿ ಇವ್ರು ಗೆದ್ದಿರೋದು 9 ಜನ. ಈಗ 6 ಜನ ಹೋಗೋದ್ರ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆ ತಮಗೆ ಅಪ್ಲೈ ಆಗದಿರೋ ರೀತಿ ನೋಡ್ಕೊಳ್ತಾ ಇದ್ದಾರೆ. ಸೊ ಯಾರ್ಯಾರು ಸ್ವಿಚ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಸಂಜಯ್ ದೀನಾ ಪಾಟೀಲ್, ಸಂಜಯ್ ದೇಶ್ಮುಖ್, ಸಂಜಯ್ ಜಾಧವ್, ಬೌ ಸಾಹೇಬ್, ನಾಗೇಶ್ ಪಾಟೀಲ್, ಓಂ ಪ್ರಕಾಶ್ ರಾಜೆ ನಿಂಬಾಳ್ಕರ್ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಮೂಲಕ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡಲಾಗಿದೆ. ನೋಡಿ, ನಾವು ಈ ವರ್ಷದಲ್ಲಿ ಫಸ್ಟು ಆಮ್ ಆದ್ಮಿ ಪಾರ್ಟಿಯ ರಾಘವ್ ಚೆಡ್ಡಾ ರಾಜ್ಯಸಭೆಯಲ್ಲಿ 6 ಜನರನ್ನ ಕರ್ಕೊಂಡು ಬಂದರು. ಅದಾದಮೇಲೆ TMC 20 ಜನ, ಈಗ ಇಲ್ಲಿ 6 ಜನ. ಇದೆಲ್ಲ ಏನಕ್ಕೆ ಅಂತ ಕೇಳಿದ್ರೆ ಸೂಪರ್ ಮೆಜಾರಿಟಿಯ ಕಡೆಗೆ BJP ಲಕ್ಷ್ಯವನ್ನು ಇಟ್ಟಿದೆ. ಹೀಗಾಗಿ ಸಣ್ಣ ಪುಟ್ಟ ಪಕ್ಷಗಳನ್ನು ತುಂಡು ಮಾಡ್ತಿದೆ ಅನ್ನೋದು ಆರೋಪ. ಬಯಸದೇ ಬಂದ ಭಾಗ್ಯ ಅಂತ BJP ಹೇಳ್ತಿದೆ. ಇಲ್ಲ, ಇವರು ಬಯಸಿನೇ ಮಾಡ್ತಿರುವಂತಹ ಆಪರೇಷನ್ ಅಂತ ವಿರೋಧಿ ಪಾಳ್ಯ ಹೇಳ್ತಿದೆ.